ನ್ಯೂಸ್ ವರ್ಣ ಚರ್ಚೆಯಲ್ಲಿ ಇವತ್ತು ಮತ್ತೆ ಗಡಿ ಗಲಾಟೆನ ತೆಗೆದುಕೊಳ್ಬೇಕಾಗಿದೆ. ಯಾಕಂದ್ರೆ ಗಡಿ ವಿಚಾರ ಇದೆಯಲ್ಲ, ಅದು ರಾಜಕೀಯ ಕಾರಣಕ್ಕಾಗಿ ಇವತ್ತು ಕನ್ನಡಿಗರು ಮತ್ತು ಮರಾಠಿಗರು ಎತ್ತಿ ಕಟ್ಟುವಂಥದ್ದು. ಸೊ ಇದಕ್ಕೆ ಎಲ್ಲೋ ಒಂದು ಕಡೆ ಬ್ರೇಕ್ ಬಿಡಬೇಕಾಗಿ ತಮ್ಮನ್ನು ಆಳುವಂಥ ಸರ್ಕಾರಗಳು, ಶಾಸಕರು ಯಾಕೆ ಮೌನವಾಗಿದ್ದಾರೆ? ಸೊ MS ನ ಪುಂಡಾಟಿಕೆ ಬ್ರೇಕ್ ಹಾಕಕ್ಕಾಗಲ್ವಾ? ಕೇವಲ ಮತಗಳೇ ಮುಂದಾಗೋದಾದರೆ ಹಾಗಾದರೆ ಕನ್ನಡ ರಾಜ್ಯದ ಗತಿ ಏನಾಗುತ್ತೆ ಅನ್ನೋಂಥ ಪ್ರಶ್ನೆ ಜೊತೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಅಂತ ಮುಖ್ಯಮಂತ್ರಿ ಚಂದ್ರು ಇದ್ದಾರೆ. ಹಾಗೆಯೇ ಕಾಂಗ್ರೆಸ್ ಹಿರಿಯ ನಾಯಕರಾದ ಡಾಕ್ಟರ್ ಹನುಮಂತ ಇದ್ದಾರೆ. ನಮ್ಮ ಜೊತೆಗೆ ಬೆಳಗಾವಿಯಿಂದ ಸುರೇಶ್ ಕುಮಾರ್ ಕೂಡ ಚರ್ಚೆ ಮಾಡ್ತಾರೆ. ಚಂದ್ರು ಅವರೇ, ಕರ್ನಾಟಕ ಶಾಸನಸಭೆಗೆ ಬರ್ತಕ್ಕಂಥ ಶಾಸಕರು ಇವತ್ತು ಕರ್ನಾಟಕ ಸರ್ಕಾರ ಶವಯಾತ್ರೆ ಮಾಡ್ತೀವಿ, ಕನ್ನಡಿಗರು ನಮ್ಗೆ ಸಂಬಂಧ ಇಲ್ಲ, ನಮ್ಮ ರಾಜ್ಯಕ್ಕೆ ಬರ್ತಕ್ಕಂಥದ್ದು ಬೆಳಗಾವಿ ದುಡ್ಡು, ಸೊ ಈ ರೀತಿ ಹೇಳೋದ್ರೆ ಇಂಥ ಶಾಸಕರು ಯಾಕಿರಬೇಕು? ನಮ್ಮ ಶಾಸಕರು ಏನು ಮಾಡ್ತಾ ಇದ್ದಾರೆ? ನಮ್ಮ ಸರ್ಕಾರ ಏನು ನಿರ್ಜೀವವಾಗಿದೆಯಾ? ಕನ್ನಡಿಗರು ಯಾರು ಬೇಕಾದರೂ ಏನು ಬೇಕಾದ್ರೂ ಮಾತಾಡ್ಬೋದಾ? ಇಲ್ಲ, ಇಲ್ಲಿ 3-4 ವಿಚಾರಗಳು ಒಳಗೊಂಡಿದೆ. ಒಂದು ಸರ್ಕಾರ, ಇನ್ನೊಂದು ನಾವು ಸಾರ್ವಜನಿಕರು, ಸಂಘಟನೆಗಳು, ಹೋರಾಟಗಳು ಮತ್ತು ಆ ಉದ್ದಟತನ ತೋರಿಸ್ತಕ್ಕಂಥ ಕಿಡಿಗೇಡಿಗಳು, ಉಂಡು ಮನೆಗೆ ದ್ರೋಹ ಮಾಡ್ತಕ್ಕಂಥ ಪರಭಾಷೆ. ಕಿಡಿಗೇಡಿ ಅಂತ ಹೇಳ್ತೀರಿ? ಅಲ್ಲ ಸರ್, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಚುನಾವಣೆಯಲ್ಲಿ ಗೆಲ್ಲೋದು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ, ಸಂವಿಧಾನದಲ್ಲಿ ಯಾರು ಬೇಕಾದ್ರೂ ಮತ ಹಾಕ್ತಕ್ಕಂಥದ್ದು ವೋಟರ್ಸು ಮತ್ತು ಹಾಕಿಸ್ಕೊಳ್ತಕ್ಕಂಥದ್ದು ವಾಸ ಇರ್ತಕ್ಕಂಥವನು ಇದ್ದಾನೆ. ಆದರೆ ಎಲ್ಲಿ ಬದುಕ್ತಿದ್ದೀವಿ, ಯಾವ ಮನೇಲಿ ಊಟ ಮಾಡ್ತಿದ್ದೀವಿ, ಬದುಕ್ತಿದ್ದೀವಿ, ಅಲ್ಲಿನ ಸಂಸ್ಕಾರ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಸಂಪ್ರದಾಯ ಮತ್ತು ಭಾಷೆ ಬಗ್ಗೆ, ಗುಡಿ ಬಗ್ಗೆ ಗೌರವ, ಆದ್ಯತೆ ಕೊಡಬೇಕಾದ್ದು ಪ್ರತಿಯೊಬ್ಬ ನಾಗರಿಕ. ಅದೇ ಆಧಾರದ ಮೇಲೆ ಸಂವಿಧಾನನೇ ಒಂದು ಕಡೆ ಹೇಳುತ್ತೆ 56ರಲ್ಲಿ ಏಕೀಕರಣ ಆಗಿದ್ದೇನೆ, ಭಾಷೆಯ ಆಧಾರದ ಮೇಲೆ ರಾಜ್ಯ ವಿಂಗಡಣೆ, ಕರ್ನಾಟಕ ರಾಜ್ಯ, ಬಹುತೇಕ ಜನ ಮಾತನಾಡೋರು ಕನ್ನಡ. ಇಲ್ಲಿ ಭಾಳ ಮುಖ್ಯವಾಗಿ ಸಂವಿಧಾನ ತರ ಆಡಳಿತ ಭಾಷೆ ಕನ್ನಡ ಅನ್ನೋದನ್ನು ಒಪ್ಪೆ ಆಗಿದೆ. ನಾವು ಒಂದು ಕಡೆ ದೇಶದಲ್ಲಿ ತ್ರಿಭಾಷಾ ಸೂತ್ರವನ್ನು ಒಪ್ಪಿರ್ಬೋದು, ಆದರೆ ಆಡಳಿತ ಭಾಷೆ ಈ ರಾಜ್ಯದ ಕನ್ನಡ ಅಂದಾಗ ಇಲ್ಲಿ ಆಯ್ಕೆ ಆಗ್ತಕ್ಕಂಥ ವ್ಯಕ್ತಿ ಕನ್ನಡಿಗರ ಆಯ್ಕೆ, ಕನ್ನಡ ರಾಜ್ಯದ ಆಯ್ಕೆ, ಆತನ ಕರ್ತವ್ಯವೂ ಕೂಡ ನಮ್ಮ ಕನ್ನಡಿಗರ ಬಗ್ಗೆ. ಆದರೆ ಅವ್ರ ಮಾತೃಭಾಷೆಗೆ ಅಗೌರವ ನಾವು ತೋರಿಸೋದಿಲ್ಲ, ಯಾರು ತೋರಿಸಿಲ್ಲ. ಆದರೆ ಇವರು ರಾಜಕೀಯ ಇಚ್ಛಾಶಕ್ತಿಯಿಂದ, ರಾಜಕೀಯ ಅಸ್ತಿತ್ವಕ್ಕೋಸ್ಕರವಾಗಿ ಮಾಡಬಾರದ ರೀತಿಯಲ್ಲಿ, ಆಮೇಲೆ ಯಾವುದೋ ಒಬ್ಬ ಹೊರಗಡೆ ಪುಂಡ್ರು ಮಾಡ್ತಕ್ಕಂಥ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಕ್ಕಂಥ ಶಾಸಕನೇ ಅಲ್ಲ, ಆತ ಪುಂಡ, ಆತ ಗುಂಡಾಗಿರಿ ಮಾಡ್ತಾ ಇದ್ದಾರೆ. ಒಂದು ಶಾಸನ ಸಭೆಗೆ ಬರ್ತಕ್ಕಂಥ ಒಬ್ಬ ಶಾಸಕ. ಅದೇ ನಿನ್ನೆ ಅವರು ಮಾತಾಡಿರೋ ವಿಚಾರ ಆಗಲಿ, ಅವ್ರು ನಡ್ಕೊಂಡಂಥ ರೀತಿ ಆಗಲಿ, ಸದನದಲ್ಲಿ ಪಾಣಿ ಗೀಣಿ ಕೇಳ್ತಿದಾರಲ್ಲ, ನಾನು ಕೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಮಾತಾಡ್ತಕ್ಕಂಥ ಶಾಸಕರು ಮಹಾರಾಷ್ಟ್ರ ಅಸೆಂಬ್ಲಿಲಿ ಇದಾರಲ್ಲ, ಅವರೆಲ್ಲರೂ ಕನ್ನಡ ಮಾತಾಡೋ ರೀತಿಯಲ್ಲಿ ತೀರ್ಮಾನ ಮಿನಿಸ್ಟರ್ಗಳಾಗಿದ್ದಾರೆ ಕರ್ನಾಟಕದವರಲ್ಲಿ, ಅಲ್ಲಿ ಎಲ್ಲನೂ ಕನ್ನಡದಲ್ಲೇ ಮಾತಾಡೋ ಥರ ತೀರ್ಮಾನ ತಗೊಂಡ್ಲಿ. ಇದೇ ಸಾಂಬಾಜಿ ಹೋಗಿ ಕೇಳಲಿ, ಅಲ್ಲಿ ನಮ್ಮವ್ರಿಗಿಲ್ಲ ಅನ್ಯಾಯ ಆಗುತ್ತೆ, ನಾವು ಮರಾಠಿನಲ್ಲೆಲ್ಲ ವ್ಯವಹಾರ ಮಾಡಬೇಕು, ಹಕ್ಕು, ಅವ್ರ ಹಕ್ಕನ್ನು ನೀವು ಅಲ್ಲಿ ಕೊಡಿ, ಅಲ್ಲಿನ MP ಗಳು ಹಂಗೆ ಇರಲಿ ಮತ್ತು ಸದಸ್ಯರು ಹಂಗೆ ಇರಲಿ, ಅಸೆಂಬ್ಲಿನಲ್ಲಿ ಅದೇ ಥರದ ಪಾಣಿ ಪಟ್ಟ ಎಲ್ಲನೂ ಕನ್ನಡದಲ್ಲಿ ಅಲ್ಲಿ ಅದು ಕೊಡೋದಿಲ್ಲ. ಅಲ್ಲೂ ಹಿಂಸೆ ಕೊಡೋದು, ನಮ್ಮಗಳಿಗೆ ಕನ್ನಡ ಪಠ್ಯ ಪುಸ್ತಕಗಳು ತಗೊಳ್ಳೋದು ಮತ್ತು ಕನ್ನಡ ಶಾಲೆಗಳನ್ನು ಮುಚ್ಚತಕ್ಕಂಥ ವಾತಾವರಣ ನಮ್ಮ ಅಲ್ಪಸಂಖ್ಯಾತ. ನನ್ನ ಪ್ರಶ್ನೆ ಇರೋದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನು ಮಾಡ್ತಾ ಇದೆ ಇವತ್ತು ಕನ್ನಡದ ವಿಚಾರದಲ್ಲಿ? ಕರ್ನಾಟಕ ಸರ್ಕಾರ ಶವಯಾತ್ರೆ ಮಾಡ್ತೀವಿ ಅಂತ, ಕರ್ನಾಟಕ ಸರ್ಕಾರ ಅಂತಂದ್ರೆ ಯಾವುದೋ ಒಂದು ಪಕ್ಷದ್ದಲ್ಲ, ಈ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಈ ರಾಜ್ಯ ಸರ್ಕಾರವನ್ನೇ ಶವಯಾತ್ರೆ ಮಾಡ್ತೀವಿ ಅಂದ್ರೆ ನಮ್ಮ ಶಾಸನ ಸಭೆಯಲ್ಲಿ ಏನು ಚರ್ಚೆ ಮಾಡಲ್ವಾ? ನಾನು ಹೇಳಕ್ ಶಾಸಕರು ಒಳಗೆ ಬಿಡ್ತಾರಲ್ಲ ಹೆಂಗೆ ಅಂತ ನಾನು ಹೇಳಕ್ ಬಂದಿರೋದು ಅದನ್ನೇ. ಆಗಿರುವಂಥ ಸಮಯದಲ್ಲಿ ಸಭಾಪತಿಗಳಾದಿಯಾಗಿ ಒಂದು ರೀತಿಯ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಳದೇ ಇದ್ದರೆ, ಮೊದಲನೇದಾಗಿ ಸರ್ಕಾರದ ತಪ್ಪು ಹೇಳ್ತೀನಿ, ಎಲ್ಲಾಯಿತು ಅನ್ನೋದು. ಮಹಾಮೇಳ ಇಂದಿನ ಉದಾಹರಣೆ ಇದ್ದಾವೆ. ಮಹಾಮೇಳಕ್ಕೋ ಅವರ ಸಮ್ಮೇಳನ ಇಂಥ ಸಂದರ್ಭದಲ್ಲಿ ಕೊಟ್ಟಾಗೆಲ್ಲ ಅವರು ಪರ್ಮಿಷನ್ ಕೊಡಬಾರ್ದಾಗಿತ್ತು. ಅದಕ್ಕೆ ಮೊದಲೇ ಸರ್ಕಾರ ಫೇಲ್ ಆಗಿದೆ. ಮಾತಾಡ್ಬಿಡ್ತೀನಿ. ಪರ್ಮಿಷನ್ ಕೊಟ್ಟಿದ್ದ ತಪ್ಪು, ಕೊಟ್ಟಾಗ ಆಗಿರೋ ಘಟನೆಗಳು ಗೊತ್ತಿದೆ, ಮರುಕಳಿಸುತ್ತೆ ಅಂತ ಗೊತ್ತಾದ್ಮೇಲೆ ಷರತ್ತುಬದ್ಧ ಇದನ್ನು ಕೊಟ್ಟಾದ್ಮೇಲೆ ಅವ್ರು ಏನು ನಡ್ಕೊಂಡ್ರು, ಉದ್ವೇಗ ಮತ್ತು ಪ್ರಚೋದನೆ ಮಾಡ್ತಕ್ಕಂಥ ಮಾತು, ಶಬ್ದೆಲ್ಲ ಮಾತಾಡಿ. ಈಗ ಕ್ರಿಮಿನಲ್ ಕೇಸ್ ಹಾಕಿ ಒಳಗಾಗ್ತಕ್ಕಂಥ ತೀರ್ಮಾನವನ್ನು ಅಸೆಂಬ್ಲಿ ಯಾಕೆ ತಗೋತಾ ಇಲ್ಲ ಮತ್ತು ಸರ್ಕಾರ ಯಾಕೆ ತಗೋತಾ ಇಲ್ಲ? ನಿಜ. ಆಮೇಲೆ ಪರ್ಮಿಷನ್ ಇಲ್ದೇನೂ ಅವ್ರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಸೂಕ್ತವಲ್ಲ, ಸಾಧುವಲ್ಲ. ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಆ ಅಸೆಂಬ್ಲಿನಲ್ಲಿ ನೆನ್ನೆ ಆಗಿರೋ ಘಟನೆ ಒಳಗಡೆನೇ ಬಿಡಬಾರ್ದಾಗಿತ್ತು. ಎಲ್ಲಿ ತನಕ ನೀನು ಕನ್ನಡದಲ್ಲಿ ಮಾತಾಡೋದಿಲ್ವೋ, ವ್ಯವಹಾರ ಮಾಡೋದು, ಅಲ್ಲಿ ತನಕ ಒಳಗೆ ಬರೋ ಅಗತ್ಯವೇ ಇಲ್ಲ ನೀನು. ನಾನು ಸುರೇಶ್ ಕುಮಾರ್ ನಿಮ್ಮನ್ನು ಕೇಳ್ತೇನೆ, ತಾವು ಹಿರಿಯ ಸದಸ್ಯರು, ಕಾನೂನು ಸಚಿವರಾಗಿ ಕೆಲಸ ಮಾಡೋದಂಥವ್ರು, ಜವಾಬ್ದಾರಿ ಇರ್ತಕ್ಕಂಥವ್ರು, ಇವತ್ತು ಹೀಗೆ ಬಿಡ್ತಾ ಹೋದ್ರೆ ನಾಳೆ ಇನ್ನೊಂದಷ್ಟು ಜನ ಗೆದ್ದು ಬರ್ತಾರೆ. ನಾಳೆ ಬೆಳಗಾವಿ ಜಿಲ್ಲೆಯಲ್ಲಿ ನಿಮ್ಮನ್ನು ಅವಕಾಶ ಕೊಡೋದಿಲ್ಲ. ನಾಳೆ ನಮ್ಮ ಕರ್ನಾಟಕದ ಮಂತ್ರಿಗಳು ಬರಬೇಡಿ, ನೀವು CM ಬರಬೇಡಿ ಅಂಥವ್ರನ್ನ ಶಾಸನ ಸಭೆ ಒಳಗಡೆ ಬಿಟ್ಕೊಂಡಿದ್ದೀರಲ್ಲ. ನಾನು ನಿಮ್ಮ ಒಂದು ಪಕ್ಷ ಅಂತ ಕೇಳ್ತಾ ಇಲ್ಲ, ಒಬ್ಬ ಜವಾಬ್ದಾರಿತ ಶಾಸಕರಾಗಿ ಇವತ್ತು ಇಂಥ ಸದನದಲ್ಲಿ ಕರ್ನಾಟಕ ವಿಧಾನಸಭೆ ಅಂಗೀಕರಿಸುವಂಥ ಬಜೆಟನ್ನು ಅವರ ಕ್ಷೇತ್ರಗಳ ಅಭಿವೃದ್ಧಿಗೆ ಬಳಕೆ ಮಾಡ್ಕೊಳ್ತಾರೆ. ಇವತ್ತು ಕರ್ನಾಟಕ ಸರ್ಕಾರ ಶವಯಾತ್ರೆ ಅಂತ ಹೇಳ್ತಾರೆ. ಹಾಗಾದರೆ ನಿಮಗೆ ಇದು ಅವಮಾನ ಅಂತ ಅನ್ಸಲ್ವಾ ಶಾಸನ ಸಭೆಗೆ? ಈಗ ಲಕ್ಷ್ಮಣ್ ಹುಗಾರ್ ಅವರೇ, ಮುಖ್ಯಮಂತ್ರಿ ಚಂದ್ರು ಅವರು ಏನು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ, ಏನು ಮಾತುಗಳನ್ನ ಹೇಳಿದ್ದಾರೆ, ಅದಕ್ಕೆ 100ಕ್ಕೆ 100 ನಾನು ಸಮರ್ಥಿಸ್ತೇನೆ.
ಆದರೆ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಅವರೊಂದು ಭಾಳ ಚೆನ್ನಾಗಿ ಹೇಳಿದ್ರು, ರಾಜಕೀಯ ಕಾರಣಕ್ಕೋಸ್ಕರ, ಕೀಳು ಮಟ್ಟದ ರಾಜಕೀಯಕ್ಕೋಸ್ಕರ ಈ ಮಾತುಗಳನ್ನ, ಪ್ರಚೋದನಾಕಾರಿ ಮಾತುಗಳನ್ನ ಇವತ್ತು ಹೇಳ್ತಾ ಇದ್ದಾರೆ. ಬೆಳಗಾವಿಯನ್ನು ನಾವು ಕೂಡ ನೋಡ್ತಾ ಬರ್ತೀವಿ. ಇಲ್ಲಿ ಸಾಮಾನ್ಯ ಕನ್ನಡಿಗ, ಸಾಮಾನ್ಯ ಮರಾಠಿಗರ ನಡುವೆ ಬಹಳ ಒಳ್ಳೆ ಬಾಂಧವ್ಯ ಇದೆ. ಅವರೆಲ್ಲರಿಗೂ ಬೇಕಾಗಿರೋದು ಬೆಳಗಾವಿಯ ಅಭಿವೃದ್ಧಿ ಬೇಕಾಗಿದೆ, ಬೆಳಗಾವಿ ಇನ್ನಷ್ಟು ಅಭಿವೃದ್ಧಿಗೊಳ್ಳಬೇಕು ಅಂತ ಇದೆ. ಆದರೆ ಈ ಭಾಷೆಯನ್ನೇ, ಈ ಉದ್ರೇಕ ಮಾಡುವ ಭಾಷೆಯನ್ನೇ ಬದುಕನ್ನು ಮಾಡಿಕೊಂಡಿರುವ, ಜೀವನ ಮಾಡಿಕೊಂಡಿರುವ ಕೆಲವು ರಾಜಕಾರಣಿಗಳು ಮಾಡ್ತಾ ಇರುವ ಇದು ಕುತಂತ್ರ. ಅದರಲ್ಲಿ ಬಿಜೆಪಿ ಅವರು ಕಾಂಗ್ರೆಸ್ ಎರಡು ರಾಷ್ಟ್ರೀಯ ಪಕ್ಷಗಳು ಬಹಳ ಹಿಂದೆ ಕೆಲಸ ಮಾಡ್ತಾ ಇದ್ದಾವೆ. ನಮ್ಮ ಸುವರ್ಣ, ನಾ ಹೇಳ್ತೀನಿ ಸುವರ್ಣಸೌಧದ ಎದುರುಗಡೆ ನಿನ್ನೆ ಬೆಳಗ್ಗೆಯಿಂದ 30 ರಿಂದ 40 ಸಾವಿರ ಜನ ಕಬ್ಬು ಬೆಳೆಗಾರರು ಬಂದು ಬೀಡನ್ನ ಬಿಟ್ಟಿದ್ದಾರೆ. ಅವರ ಜೀವನದ ಪ್ರಶ್ನೆ ಆಗಿದೆ. ಜೀವನದ ಪ್ರಶ್ನೆ ಆಗಿ ಆ ಬೆಲೆ ಒಂದು ಬರದೇ ಇದ್ರೆ ಅವರೆಲ್ಲರೂ ಕೂಡ ಜೀವನ ಭವಿಷ್ಯ ಅಂಧಕಾರ ಆಗುತ್ತೆ. ಅದರ ಬಗ್ಗೆ ಶಾಸನ ಸಭೆಯಲ್ಲಿ ಇಡೀ ದಿನ ಇವತ್ತು ಮತ್ತೆ ನಿನ್ನೆ ಚರ್ಚೆ ಆಗಿದೆ. ಪ್ರಾಯಶಃ ನಾಳೆ ಶೂನ್ಯ ವೇಳೆಯಲ್ಲಿ ಅಥವಾ ಪ್ರಶ್ನೆ ಕೇಳೋ ವೇಳೆಯಲ್ಲಿ ಇದನ್ನ ಪ್ರಸ್ತಾಪ ಆಗುತ್ತಿದೆ. ಸೊ ಹಾಗಾದ್ರೆ ಅಂತ ಶಾಸಕರ ಸದಸ್ಯತ್ವ ಇರಬೇಕನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಅವರು ಮಹಾರಾಷ್ಟ್ರ ವಿಧಾನಸಭೆಗೆ ಆಯ್ಕೆಯಾಗಿ ಹೋಗಿದ್ರೆ ನಮ್ದು ಯಾವುದೇ ತಕರಾರಿಲ್ಲ. ಅವ್ರು ಕರ್ನಾಟಕ ವಿಧಾನಸಭೆಗೆ ಬಂದಿದ್ದಾರೆ, ಕರ್ನಾಟಕ ವಿಧಾನಸಭೆ ಅಂಗೀಕರಿಸುವಂತ ಬಜೆಟ್ನ ಹಣ ಅವ್ರು ಬಳಕೆ ಮಾಡ್ಕೊಳ್ತಾರೆ. ಇವತ್ತು ಕರ್ನಾಟಕ ಸರ್ಕಾರ ವಿರುದ್ಧ ಮಾತಾಡ್ತಾರೆ ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ, ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಈಗ ಇಲ್ಲಿ ಸುವರ್ಣಸೌಧದಲ್ಲಿ ಇವತ್ತು ನಡೀತಾ ಇರೋದು ಕರ್ನಾಟಕ ವಿಧಾನಮಂಡಲದ ಒಂದು ಅಧಿವೇಶನ, ಕರ್ನಾಟಕ ರಾಜ್ಯದ ಅಧಿವೇಶನ. ಇವರು ಕೂಡ ಕರ್ನಾಟಕ ವಿಧಾನಮಂಡಲದ ಶಾಸಕರಾಗಿದ್ದಾರೆ. ಹಾಗಿರುವಾಗ ಒಟ್ಟು ಕರ್ನಾಟಕದ ಸಮಗ್ರತೆ ಬಗ್ಗೆ, ಕರ್ನಾಟಕದ ಒಗ್ಗಟ್ಟಿನ ಬಗ್ಗೆ ಎಲ್ಲರೂ ಕೂಡ ತಮ್ಮ ಭಾವನೆ ವ್ಯಕ್ತಪಡಿಸಬೇಕಾಗುತ್ತೆ. ಶಾಸನ ಸಭೆಯಲ್ಲಿ ಈ ಪ್ರಸ್ತಾಪ ಮಾಡುವಾಗ ಅವರಿಂದನೂ ಕೂಡ ಈ ಕುರಿತಾದ ಭಾವನೆ ವ್ಯಕ್ತ ಆಗುತ್ತೆ. ಸೊ ಹಾಗಾದ್ರೆ ನಾಳೆ ತಾವು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀರಿ ವಿಚಾರವನ್ನ? ಪ್ರಸ್ತಾಪ ಆಗೇ ಆಗತ್ತೆ. ಇಷ್ಟೆಲ್ಲ ಇವತ್ತು ರಾಜ್ಯದಲ್ಲಿ ಆದಾಗ, ಒಂದು ಸಲ ಕಬ್ಬಿನ ಈ ಒಂದು ಜ್ವಲಂತ ಸಮಸ್ಯೆ ಪರಿಹಾರ ಆದಾಗ ಈ ವಿಚಾರಗಳೆಲ್ಲ ಪ್ರಸ್ತಾಪ ಆಗುತ್ತೆ. ಎಸ್, ನಾನು ಹನುಮಂತ ನಿಮ್ಮನ್ನು ಕೇಳ್ತೀನಿ. ನಿಮ್ಮ ಸರ್ಕಾರ ಎಲ್ಲೋ ಒಂದು ಕಡೆ ಅವಕಾಶ ಕೊಟ್ಟಿದೆ, ಅವಕಾಶ ಕೊಟ್ಟು ಇವತ್ತು ಕರ್ನಾಟಕ ಸರ್ಕಾರ ಶವಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ನಿಮ್ಮ CM ಏನು ಮಾಡ್ತಾ ಇದ್ದಾರೆ? ಇವತ್ತು ಶಾಸನ ಸಭೆ ಅಂತಂದ್ರೆ ಅದು ಕೇವಲ ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಪಟ್ಟ ಇಡೀ ಕರ್ನಾಟಕ ಶಾಸನ ಸಭೆ. ಇವತ್ತು ಅಂಥ ಸದಸ್ಯರನ್ನ ಇವತ್ತು ಸ್ಪೀಕರ್ ಅವರೇ ಅವರನ್ನು ಅಮಾನತು ಮಾಡಬೇಕಾಗುತ್ತೆ, ಸದನದ ಒಳಗೆ ಬಿಡಬಾರ್ದು. ಯಾಕೆ ಕರ್ನಾಟಕ ಶಾಸನಸಭೆ ಅದು, ಮಹಾರಾಷ್ಟ್ರ ಶಾಸನಸಭೆ ಎಲ್ಲ ಆಗಿದ್ರೆ ಅವರು ಗೆಲ್ಲೋದಾಗಿದ್ರೆ ಬೆಳಗಾವಿ ಬಿಟ್ಟು ಮಹಾರಾಷ್ಟ್ರಕ್ಕೆ ಹೋಗಿ ಚುನಾವಣೆ ಗೆದ್ದು ನಿಂತು ಅವರು ಮಹಾರಾಷ್ಟ್ರ ಸಭೆಗೆ ಹೋಗಲಿ. ಇದು ಸಂಭಾಜಿ ಪಾಟೀಲ್ನಂಥ MES ಶಾಸಕರು ಸಂವಿಧಾನದ ಬಗ್ಗೆ ಗೌರವ ಇಟ್ಕೋಬೇಕು. ಮೊದಲನೇದು, ಅವ್ರು ಸಂವಿಧಾನದ ಪದೇ ಹೇಳ್ತಾರೆ. ಆ ಸಂವಿಧಾನದ ಬಗ್ಗೆ ಹೇಳ್ತಾರೆ, ಆ ಸಂವಿಧಾನದ ಬಗ್ಗೆ ಗೌರವ ಇಟ್ಕೊಂಡಿಲ್ಲ. ಇದು ಅವ್ರು ಆಡಿರುವ ಮಾತುಗಳು, ಅವ್ರು ನಡ್ಕೊಳ್ತಿರುವ ರೀತಿ ನೋಡಿದ್ರೆ ಅವರು ಬರೀ ಕರ್ನಾಟಕದ ದ್ರೋಹಿ ಮಾತ್ರ ಅಲ್ಲ, ಅವರು ದೇಶದ್ರೋಹಿ ಅಂತಲೇ ಕರಿಬೇಕು ಅವ್ರನ್ನ. ರಾಜದ್ರೋಹಕ್ಕೆ ಅವರ ಹೇಳಿಕೆ ಇವತ್ತು ದೇಶದ್ರೋಹಿ ಅಂತ ಕರಿತಿದ್ದೀನಿ ನಾನು ಅಂದ್ರೆ, ನೋಡಿ, ಮಹಾಜನ್ ವರದಿ ಅಂತಿಮ ಅಂತ ಹೇಳಿ ಬಹಳ ವರ್ಷಗಳಾಗಿದೆ. ಸುಪ್ರೀಂ ಕೋರ್ಟಲ್ಲಿ ಇದೆ, ಸುಪ್ರೀಂ ಕೋರ್ಟಲ್ಲಿ ಇದೆ. ಸುಪ್ರೀಂ ಕೋರ್ಟ್ ಅನೇಕ ಕೋರ್ಟ್ಗಳು ಹೇಳಿವೆ ಇದು ಅಂತಿಮ ಮಹಾಜನ್ ವರದಿ, ನಾವೆಲ್ಲರೂ ಒಪ್ಕೋಬೇಕು. ನಾವು ಕರ್ನಾಟಕದಲ್ಲಿ ಕೂಡ ಬೇರೆ ಬೇರೆ ಜಿಲ್ಲೆಗಳನ್ನು ಬಿಟ್ಕೊಟ್ಟಿದ್ದೇವೆ ಈ ಕಾರಣಕ್ಕಾಗಿ. ಆದರೆ ಅಲ್ಲೆಲ್ಲೂ ಹಾಗೆ ನಡ್ಕೊಳ್ತಾ ಇಲ್ಲ ನಮ್ಮ ಜನ. ಆದರೆ ಇವರು ಪ್ರತಿ ವರ್ಷ ಈ ರೀತಿಯ ಉದ್ದಟತನದ ಮಾತುಗಳನ್ನಾಡುವ ಮೂಲಕ ಕನ್ನಡಿಗರ ಸ್ವಾಭಿಮಾನವನ್ನು ಅಥವಾ ಕನ್ನಡಿಗರನ್ನು ಕೆರಳಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಸರ್ಕಾರ ಸ್ವಾಭಿಮಾನ ಇದೆ ಅನ್ನೋ ಪ್ರಶ್ನೆ ಬರ್ತದೆ ಈಗ. ಸರ್ಕಾರ ಕೂಡ ಇದರಲ್ಲಿ ಈ ಮಹಾಮೇಳ ಮಾಡ್ತೀವಿ ಅಂತ ಹೇಳಿ ಏನು ಪರ್ಮಿಷನ್ ಕೇಳ್ತಾರೆ, ಪರವಾನಗಿ ಕೇಳ್ತಾರೆ, ಕೊಡಲೇಬಾರದು. ನನ್ನ ಪ್ರಕಾರ ಯಡಿಯೂರಪ್ಪ ಸರ್ಕಾರ ಕೂಡ ತಪ್ಪು ಮಾಡಿದೆ, ಕುಮಾರಸ್ವಾಮಿ ಸರ್ಕಾರ ತಪ್ಪು, ಸಿದ್ದರಾಮಯ್ಯ ಕೂಡ ತಪ್ಪು ಮಾಡಿದ್ದಾರೆ. ಬೇರೆ ಬೇರೆ ಕಾರಣ ಕೊಟ್ಟು ತಗೊಳ್ತಾರೆ. ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಹಕ್ಕದು. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸರ್ಕಾರ ಪರವಾನಗಿ, ಜಿಲ್ಲಾಡಳಿತ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ ಎಂದಾಗ ಪರವಾನಗಿ ಕೊಟ್ಟಿದ್ದಾರೆ. ಆದ್ರೆ ಸರ್ಕಾರದ ವಿರುದ್ಧ ಮಾತಾಡೋದು, ಈ ರೀತಿ ಸರ್ಕಾರದ ವಿರುದ್ಧ ಮಾತಾಡೋದು ಇಲ್ಲ, ಇದು ಅಪರಾಧ. ಮತ್ತು ಮುಂದೆ ಕನಿಷ್ಠ ಮುಂದೆ ಆದ್ರೂ ಈ ಮಹಾಮೇಳಾವದಂತಹ ಸಂಘಟನೆಗಳಿಗೆ ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಕೊಡ್ತಕ್ಕಂಥ, ಪರವಾನಗಿ ಕೊಡ್ತಕ್ಕಂಥದ್ದನ್ನು ರದ್ದು ಮಾಡಬೇಕು. ಆಮೇಲೆ ಎರಡನೇದು, ಅಧಿವೇಶನ ನಡೆಯುವಾಗ ಕನಿಷ್ಠ 144 ಸೆಕ್ಷನ್ ಆಗಬೇಕು. ಬೆಳಗಾವಿನಲ್ಲಿ ಕರ್ನಾಟಕದ ವಿಧಾನಸೌಧ ಸುತ್ತಮುತ್ತ ಹಾಕ್ತೇವೆ, ಇಲ್ಲಿ ಯಾವುದು ಸಮಯ ಸಮಾರಂಭ ನಡೆದಂಗೆ ನೋಡ್ಕೊಳ್ತೀವಿ. ಬೆಳಗಾವಿಯಲ್ಲಿ ಕೂಡ ಈ ರೀತಿಯ 144 ಸೆಕ್ಷನ್ ಅನ್ನು ಜಾರಿಗೊಳಿಸುವ ಮೂಲಕ ಇಂಥ
ಕರ್ನಾಟಕದ ದ್ರೋಹದ ಸಂಘಟನೆಗಳನ್ನು ಮಾಡ್ತಕ್ಕಂಥದ್ದನ್ನು ನಿಲ್ಲಿಸುವ ಕೆಲಸ ಮಾಡಬೇಕು. ಸಾಮಾನ್ಯ ಜನರಿಗೆ ತೊಂದರೆ ಕೊಡ್ತೀರಿ 144 ನೀವು ಸರ್ಕಾರ ಪರ್ಮಿಷನ್ ಕೊಡಿದ್ರೆ ಮುಗಿದೋಯ್ತು. ಅಲ್ಲ, ಅದನ್ನ ಮಾಡ್ಬೇಕು. ಅವರು ವಶಕ್ಕೆ ತಗೋಬೇಕು. ಪ್ರಮುಖ ನಾಯಕರಿಗೆ ಚಂದ್ರ ಅವರೇ, ಯಾರಿದ್ರು ಪ್ರಮುಖವಾಗಿ ನಿಂತು ಮಾಡ್ತಾರೆ ಈ ರೀತಿ ಇದು ದೊಂಬಿ ಎಬ್ಬಿಸುವಂಥದ್ದು, ಕನ್ನಡ ವಿರುದ್ಧ ಎತ್ಕಟ್ಟುವಂಥದ್ದು, ಮರಾಠಿ ಅಮಾಯಕರನ್ನ ಎತ್ಕಟ್ಟುವಂಥದ್ದು ಅಂತ ನಾಯಕರು ವಶಕ್ಕೆ ತಗೋಬೇಕು ಸೆಷನ್ ಮುಗಿಯವರೆಗೂ. ಆದರೆ ದುರಂತ ಏನಂದ್ರೆ ಈಗ ಹೋರಾಟಗಾರರ ಮೇಲೆ ನಾವು ದಬ್ಬಾಳಿಕೆ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ಲಾ ಅಂಡ್ ಆರ್ಡರ್ ಅನ್ನೋ ಈ ಹೆಸರಿನಲ್ಲಿ ಕನ್ನಡ ಪರ ಸಂಘಟನೆಗಳ ಮೇಲೆ ಇವತ್ತು ಲಾಠಿ ಚಾರ್ಜ್ ಆಗುತ್ತೆ. ಒಂದು ಹೇಳ್ತೀನಿ, ಈ ವಿಚಾರದಲ್ಲಿ ಯಾರೇ ಹೋರಾಟಗಾರರು ಕನ್ನಡದ ಪರವಾಗಿ ಒಂದು ಸ್ವಲ್ಪ ಅತಿರೇಕಕ್ಕೆ ಹೋಗಿ ಮಾಡಿದ್ರು ಕೂಡ ನಾವು ಮೃದು ಧೋರಣೆಯಿಂದ ನೋಡಬೇಕೇ ಹೊರತು ಆ ಉದ್ದಡತನದ ಗೂಂಡಾಗಿರಿಗೆ ತಕ್ಕ ಶಿಕ್ಷೆಯನ್ನು ಕೊಡಲೇಬೇಕೇ ಹೊರತು ಹತ್ತಿಕ್ಕದಕ್ಕೆ ನಮ್ಮ ಹೋರಾಟಕ್ಕೆ ಹತ್ತಿಕ್ಕತಕ್ಕಂಥದ್ದು ಸಾಧುವಲ್ಲ, ಸೂಕ್ತವಲ್ಲ. ಒಂದು ಕೆನ್ನೆ ಕೊಡಿದ್ರೆ ನಾವು 2 ಕೆನ್ನೆ ಹೊಡಿಲೇಬೇಕು. ಈಗ ಅನಿವಾರ್ಯವಾದ ಹಂಗೆ ಬಿಟ್ಟು ಈಗ ಸೊಲ್ಲಾಪುರ ನಮಗೆ ಬೇಕು ಸ್ವಾಮಿ, ಹೋರಾಟ ಮಾಡೋಣ. 80 ಭಾಗ ಕನ್ನಡಿಗರೇ, ಅಕ್ಕಲಕೋಟೆ ನಮಗೆ ಬೇಕು, ಜತ್ ನಮಗೆ ಬೇಕು, ಅಲ್ಲಿರ್ತಕ್ಕಂಥ MLAಗಳು ಕನ್ನಡದಲ್ಲಿ ಮಾತಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೊಡಿ. ಇದು ಇಡೀ ರಾಷ್ಟ್ರದಲ್ಲಿ ಇವಾಗ ತಮಿಳುನಾಡಲ್ಲಿ ಹೋಗಿ ಅಸೆಂಬ್ಲಿನಲ್ಲಿ ಬೇರೆ ಭಾಷೆಯಲ್ಲಿ MLAಗಳಿದ್ದಾರೆ. MESನವ್ರು ಅಲ್ಲಿ ಮಾಡೋಕ್ಕೆ ಸಾಧ್ಯ ಇದೆಯಾ? ನಾನು ಹೇಳ್ತಿರೋದು ಸುರೇಶ್ ಕುಮಾರ್ ಅವರು ಹೇಳೋ ರೀತಿಯಲ್ಲೇ ನಾನು ಮತ್ತು ಹನುಮಂತಯ್ಯನವ್ರು ಹೇಳೋ ರೀತಿಯಲ್ಲೇ ಎಲ್ಲೋ ಒಂದು ಕಡೆ ಇದಕ್ಕೆ ಅಂತಿಮ ಕಡೆದನ್ನು ಮಾಡದೇ ಇದ್ರೆ ಚುನಾವಣೆದಲ್ಲೂ ನಮ್ಮ ಸರ್ಕಾರಗಳು ಯೋಚನೆ ಮಾಡಬೇಕ್ರಿ. ಮೊದಲು ಯಾರು ವಾತಾವರಣ ನಾವೇ ನಿರ್ಮಾಣ ಮೊದಲು ಚಂದ್ರ ಅವರೇ ಇಬ್ಬಾಗ ಮಾಡಿದ್ದು ಶಾಸಕನು ಇಲ್ಲದೆ ಇರತಕ್ಕಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಬೆಳಗಾವಿಯಲ್ಲಿ. ಮೊದಲು ನಮ್ಮ ರಾಜಕೀಯ ಪಕ್ಷಗಳು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಬಹುತೇಕ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಎಲ್ಲರೂ ಕೂಡ ಆ ಮರಾಠಿ ವೋಟ್ ಮೇಲೆ ಲೆಕ್ಕಾಚಾರ, ಕಾಂಗ್ರೆಸ್ ಕೂಡ ಅಷ್ಟೇ, ಬಿಜೆಪಿ ಅಷ್ಟೇ. ಅದು ನಿಲ್ಬೇಕು. ನಾನು ಮತ್ತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.